ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಾವನ್ಲಾಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನನ್ನ ಫ್ರೀ ಟೈಮಲ್ಲಿ ನಾನು ಮಾಡಿರುವ ಕೆಲವು ಕ್ರಾಫ್ಟ್ ಡಿಸೈನ್ನ ನೀವು ನೋಡ್ತಾ ಇದ್ದೀರಾ. ಇದು ರೋಸ್, ಯೆಲ್ಲೋ ಕಲರ್ ರೋಸ್ ಕ್ರಾಫ್ಟ್, ಹಾಗೆ ಮಿಕ್ಸ್ಡ್ ರೋಸ್ ಕ್ರಾಫ್ಟ್ನ ಮಾಡಿದ್ದೀನಿ. ಈ ಥರ ರೋಸ್ನ ಯಾವ ರೀತಿ ಪೇಪರಲ್ಲಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾವು ಮೊದಲಿಗೆ ಈ ಥರ ಶೀಟ್ನ ಕಟ್ ಮಾಡ್ಕೋಬೇಕು. ನಿಮಗೆ ಸೈಜ್ ಅಂದರೆ ಇವಾಗ ದೊಡ್ಡ ಫ್ಲವರ್ ಮಾಡ್ತೀವಿ ಅಂದರೆ ದೊಡ್ಡ ಶೀಟ್ನ ಈ ಥರ ಕಟ್ ಮಾಡ್ಕೋಬೋದು. ಇದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಾವು ಈ ಕಾರ್ನರಿಂದ ಈ ಕಾರ್ನರ್ಗೆ ಸರಿಯಾಗಿ ಈ ಥರ ಕೂರಬೇಕು. ನೆಕ್ಸ್ಟು ಅದೇ ಥರ ಮತ್ತೆ ನಾವು ಫೋಲ್ಡ್ ಮಾಡಬೇಕಾಗತ್ತೆ. ಇವಾಗ ಸರಿಯಾಗಿ ಅದರ ಎಡ್ಜಿಗೆ ಸರಿಯಾಗಿ ಕೂರೋ ಥರ ಮತ್ತೆ ನಾವು ಅದಕ್ಕೆ ಫೋಲ್ಡ್ ಮಾಡಬೇಕು. ಅದೇ ಥರ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಬೇಕು. ಅಂದರೆ ನೀಟಾಗಿ ನಾವು ಅದನ್ನ ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು. ಇವಾಗ ಓಪನ್ ಇರೋ ಪ್ಲೇಸ್ ಕಡೆ ನಾವು ಶೇಪ್ ಕೊಡೋದಕ್ಕೆ ಒಂದು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನೀಟಾಗಿ ಅದನ್ನ ಮಾರ್ಕ್ ಮಾಡ್ಕೊಂಡ್ಮೇಲೆ ಅದನ್ನ ಕಟ್ ಮಾಡ್ಕೋಬೇಕು. ಕರೆಕ್ಟಾಗಿ ನಾವು ಹೆಂಗೆ ಕಟ್ ಮಾಡ್ಕೊತೀವಲ್ಲ ಅದೇ ರೀತಿ ನಮಗೆ ಫ್ಲವರ್ ಸಿಗುತ್ತೆ. ಇವಾಗ ನೋಡ್ಬೋದು, ಇದು ಒಂದು ಫ್ಲವರ್ ಆಯಿತು. ಇದೇ ಥರ ನಾವು 3 ಫ್ಲವರ್ಸ್ನ ತಗೋಬೇಕಾಗತ್ತೆ. ಇವಾಗ ನಾವು ಫಸ್ಟ್ ಫ್ಲವರ್ ಏನಿರುತ್ತಲ್ಲ ಅದರಲ್ಲಿ ಇವಾಗ 4 ಪೆಟಲ್ಸ್ನ ಕರೆಕ್ಟಾಗಿ ನೋಡಿ ಸೆಂಟರಲ್ಲಿ ನಾವು ಒಂದು ಕಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಅದೇ ರೀತಿ ಸೆಕೆಂಡ್ ಫ್ಲವರಲ್ಲಿ 3 ಪೆಟಲ್ಸ್ನ ನಾವು ಕಟ್ ಮಾಡ್ಕೋಬೇಕು. ಇವಾಗ ಅದೇ ರೀತಿ ಥರ್ಡ್ ಫ್ಲವರಲ್ಲಿ 2 ಪೆಟಲ್ಸ್ ಮಾತ್ರನೇ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಲಾಸ್ಟ್ ಫ್ಲವರಲ್ಲಿ 1 ಪೆಟಲ್ನ ನಾವು ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ 4 ಪೆಟಲ್ಸ್ನ ಕಟ್ ಮಾಡ್ಕೊಂಡಿದ್ದೀವಿ, ಇಲ್ಲಿ 3, ಹಾಗೆ ಇಲ್ಲಿ 2 ಪೆಟಲ್ಸ್ನ ಕಟ್ ಮಾಡ್ಕೊಂಡಿದ್ವಿ, ಇಲ್ಲಿ 1 ಪೆಟಲ್ಸ್ನ ಕಟ್ ಮಾಡ್ಕೊಂಡಿದ್ವಿ. ಇವಾಗ ಅದಕ್ಕೆ ನೀಟಾಗಿ ನಾವು ಒಂದು ಶೇಪ್ ಕೊಡಬೇಕಾಗತ್ತೆ. ಇವಾಗ ನಾವು ರೋಸ್ನ ಮಾಡ್ತಿರೋದ್ರಿಂದ ರೋಸ್ಗೆ ದಳಗಳು ಯಾವ ರೀತಿ ಶೇಪ್ ಇರುತ್ತಲ್ಲ ಅದೇ ರೀತಿ ನಾವು ಒಂದು ಶೇಪ್ ಕೊಡ್ತಾನೆ ಹೋಗಬೇಕಾಗತ್ತೆ. ಪ್ರತಿಯೊಂದು ಪೆಟಲ್ಸಿಗೂ ನಾವು ಈ ರೀತಿ ಶೇಪ್ ಕೊಡ್ತಾ ಹೋದಂಗೆ ಅದು ಸೇಮ್ ನಾವು ಯಾವ ರೀತಿ ರೋಸ್ ಇರುತ್ತಲ್ಲ ಅದೇ ರೀತಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಎಲ್ಲವನ್ನು ಇದೇ ರೀತಿ ಶೇಪ್ ಕೊಡ್ತಾನೆ ಹೋಗಬೇಕು. ಇವಾಗ ಈ ಥರ ನಾವು ಈ ಥರ ಶೇಪ್ನೆಲ್ಲ ಕೊಟ್ಟ ಮೇಲೆ ನೆಕ್ಸ್ಟು ಫೆವಿಕಾಲಿಂದ ಈ ಎಡ್ಜಿಗೆ ಸ್ವಲ್ಪನೇ ಹಚ್ಚೋಣ. ಈ ಥರ ಅಂಟಿಸ್ಬೇಕು. ಇವಾಗ ಎಲ್ಲವನ್ನು ಇದೇ ಥರ ಅಂಟಿಸ್ತಾ ನಾವು ಹೋಗಬೇಕಾಗತ್ತೆ. ಇವಾಗೆಲ್ಲ ಅಂಟಿಸಿದಾದ್ಮೇಲೆ ಇವಾಗ ಎಲ್ಲ ಒಂದೊಂದೇ ಫ್ಲವರ್ನ ನಾವು ಒಂದೊಂದು ಫ್ಲವರ್ ಒಳಗೆ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ಇವಾಗ ನಾವು ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕ್ರಮವಾಗಿ ಒಂದೊಂದೇ ಆ್ಯಡ್ ಮಾಡ್ತಾ ಈ ಥರ ಕರೆಕ್ಟಾಗಿ ಅದು ಫ್ಲವರ್ ಯಾವ ರೀತಿ ಇರುತ್ತಲ್ವ ಅದೇ ರೀತಿ ನಾವು ಒಂದಕ್ಕೊಂದು ಆ್ಯಡ್ ಮಾಡ್ತಾನೆ ಹೋಗಬೇಕಾಗತ್ತೆ. ಅವಾಗ ನಮಗೆ ಒಂದು ಎಕ್ಸಾಕ್ಟಾಗಿ ಒಂದು ರೋಸ್ ಥರನೇ ನೋಡೋದಕ್ಕೆ ಸಿಗುತ್ತೆ. ಎಷ್ಟು ಸುಲಭವಾಗಿ ನಾವು ಪೇಪರಿಂದ ರೋಸ್ ಮಾಡೋದನ್ನು ನೋಡಿದ್ವಲ್ಲ, ತುಂಬ ಸಿಂಪಲ್ಲಾಗಿ ಮಾಡಬಹುದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.